ಅಲ್ಲ, ಈ ಯಾವುದೇ ನೀರಾವರಿ ವಿಚಾರ ಆದರೆ, ಅಂತಾರಾಜ್ಯ ಸಮಸ್ಯೆಗಳಾದರೆ ನಾವೆಲ್ಲ ಒಟ್ಟಾಗಿ ಸಂಘಟಿತವಾಗಿ ಹೋರಾಟ ಮಾಡಬೇಕು. ಇದರಲ್ಲಿ ನಾವು ಯಾರನ್ನೂ ಕೂಡ ದೂರುವಂಥ ಅವಶ್ಯಕತೆ ಇಲ್ಲ. ನೀರಾವರಿಗೆ ಸಂಬಂಧಪಟ್ಟಾಗೆ ಯಾವ ರಾಜಕೀಯ ಪಕ್ಷದಲ್ಲೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ಒಟ್ಟಾಗಿ ಸಂಘಟಿತವಾಗಿ ಯುನೈಟೆಡ್ ಆಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಮೇಕೆದಾಟು ವಿಚಾರದಲ್ಲಿ ಖ್ಯಾತೆ ತೆಗಿತಿರೋದೇ ತಮಿಳುನಾಡು, ಹಾಗಾಗಿ ಅವರ ಪಾರ್ಟ್ನರ್ ಅವರು, ಅದಕ್ಕೋಸ್ಕರ ಅಲ್ಲ ಸರಿ, ಅದನ್ನು ನಾವು ಕೂಡ ಮನವಿ ಮಾಡ್ತೇವೆ. ಇದು ಯಾಕೆಂದರೆ ಇದು ಕುಡಿಯುವ ನೀರಿನ ಯೋಜನೆ. ಕುಡಿಯುವ ನೀರಿನ ಯೋಜನೆಗೆ ಯಾರೂ ಕೂಡ ಅಡ್ಡಿಪಡಿಸಬಾರ್ದು. ಅಂದರೆ ಯಾಕೆಂದರೆ ಈಗ ಮೇಕೆದಾಟು ಸ್ಟ್ರಾಟಜಿಕಲಿ ಯಾವ ಪಾಯಿಂಟಲ್ಲಿದೆ ಅಂದರೆ, ಅಲ್ಲಿ ಮೇಕೆದಾಟು ಅಲ್ಲಿ ನಾವು ಅಣೆಕಟ್ಟು ಕಟ್ಟಿದರೆ ಅದ್ರ ಕೆಳಗಡೆ ನಾವು ಕಲ್ಟಿವೇಟ್ ಮಾಡೋಂಥ ಲ್ಯಾಂಡೇ ಇಲ್ಲ. ಸೊ ಅದನ್ನು ನಾವು ನೀರಾವರಿಗೆ ಉಪಯೋಗಿಸ್ತಕ್ಕಂಥ ಪ್ರಮೇಯ ಬರೋದೇ ಇಲ್ಲ. ಸೊ ಅದರಿಂದ ಇದನ್ನು ಹಲವಾರು ಬಾರಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ರಾಜ್ಯಸಭೆಯಲ್ಲಿ ಬಹಳ ಮಾತಾಡಿದ್ದಾರೆ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಗಮನಕ್ಕೂ ತಂದಿದ್ದಾರೆ. ಇದರ ಬಗ್ಗೆ ನಾವೆಲ್ಲ ಪುನಃ ಈ ವಿಚಾರವನ್ನು, ಇದರ ಅವಶ್ಯಕತೆ ತುಂಬ ಇದೆ. ಮೇಕೆದಾಟು ಯೋಜನೆ ಅವಶ್ಯಕತೆ ತುಂಬ ಇದೆ. ಇದ್ರ ಬಗ್ಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ಎಲ್ಲ ಲೋಕಸಭಾ ಸದಸ್ಯರು ಮತ್ತು ಎಲ್ಲ ನಮ್ಮ ಕೇಂದ್ರದ ಸಚಿವರುಗಳು ಇದ್ರ ಬಗ್ಗೆ ಮತ್ತೊಮ್ಮೆ ನಾವು ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ.